ಧರ್ಮಸ್ಥಳ ಸಂಘ ಲಾಕ್ಡೌನ್ ಸಮಯದಲ್ಲಿ ಇಡೀ ದೇಶದ ಜನ ಬಾಗಲ ಮುಚ್ಕೊಂಡ ಮನೆಯಾಗಿದ್ದರು. ಸಾಲಗಾರರಿಗೆ ಬ್ಯಾಂಕಿನವರು, ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲ ತುಂಬುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಸಮಯವನ್ನು ಕೊಟ್ಟರು. ಆದರೆ ಈ ಧರ್ಮಸ್ಥಳ ಸಂಘ ಕೊಟ್ಟಿತ್ತು. ಈ ಧರ್ಮಸ್ಥಳದ ಕೆಲವೊಂದಿಷ್ಟು ಕರ್ಮಕಾಂಡಗಳು ಜೊತೆಗೆ ಆ ಲಾಕ್ಡೌನ್ ಸಮಯದಲ್ಲಿ ಆಗಿರ್ತಕ್ಕಂಥ 2 ಘಟನೆಗಳು ನನ್ನ ಮನಸ್ಸನ್ನು ಬಹಳ ಕೆಡಿಸಿಬಿಟ್ಟಿತ್ತು. ಅದ್ರ ಜೊತೆಗೆ ಇವರ ಬಡ್ಡಿ ದಂಧೆ, ವೈಶ್ಯಾವಾಟಿಕೆಗಿಂತನೂ ಕಡೆಯಾದ ಈ ಧರ್ಮಸ್ಥಳ ಸಂಘ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನನ್ನ ಅಭಿಪ್ರಾಯವನ್ನು ನಾನು ತಿಳಿಸ್ತೀನಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಾಯ್ತಾ ಇರ್ತೀನಿ. ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಧರ್ಮಸ್ಥಳ ಸಂಘ ಪ್ರತಿ ವಾರ ಬಡ್ಡಿಯನ್ನು ತುಂಬಿಕೊಳ್ಳುವ ಸಂಘ. ಎಲ್ಲ ಬ್ಯಾಂಕ್ನವರು ತಿಂಗಳ ಬಡ್ಡಿಯನ್ನು ವಿಚಾರ ಮಾಡಿದ್ರೆ, ತಿಂಗಳಿಗೆ ಹಣವನ್ನು ಕಟ್ಟಿಕೊಂಡ್ರೆ, ಈ ಧರ್ಮಸ್ಥಳ ಸಂಘ ಪ್ರತಿ ವಾರಕ್ಕೆ ಒಂದು ಸಾರಿ ಬಡ್ಡಿಯನ್ನು ಕಟ್ಕೊಳ್ತದ. ಮತ್ತೇನು ಹೇಳ್ತದಪ್ಪ ಅಂದ್ರೆ ನಮ್ದು ₹1 ಬಡ್ಡಿ, ನಮ್ದು ₹1 ಬಡ್ಡಿ, ನಮ್ದು ₹1 ಬಡ್ಡಿ ಅಂತ ಹೇಳ್ತದ. ವಾರಕ್ಕೆ ಬಡ್ಡಿಯನ್ನು ಕಳ್ಸ್ಕೊಳ್ತಕ್ಕಂಥವ್ರು ₹1 ಬಡ್ಡಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಲ್ಲ ಸಲ್ಲದ ಪೇಪರ್ಗಳನ್ನ ತಂದು ಮುಂದ್ಗಡೆ ಒಯ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಇದು ಗೊತ್ತಿರ್ತದ. ಅದ್ರ ಜೊತೆಗೆ ಪ್ರತಿ ವಾರ ಇವರು ಉಳಿತಾಯ ಹಣ ತಂದು ಏನು ಕಟ್ತಾರಲ್ಲ, ₹20 ಈ ₹20 ಕೇವಲ ಒಬ್ಬ ವ್ಯಕ್ತಿ ₹20 ಆಯಿತು. ಒಂದು ಸಂಘದಲ್ಲಿ ಸುಮಾರು 10 ಜನ ಆದರೂ ಇರ್ತಾರೆ. 10 ಜನರದ್ದು ₹200 ಆಗ್ತದೆ. ಇಂಥ ಒಂದು ಗ್ರಾಮದಲ್ಲಿ ಸರಿ ಸುಮಾರು 5 ರಿಂದ 6 ಸಂಘಗಳು ಇರ್ತಾವೆ. ಅದು 10,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ 6 ರಿಂದ 7 ಸಂಘಗಳು ಇರ್ತಾವೆ. 6 ರಿಂದ 7 ಸಂಘಗಳಾದರೆ 7 ₹1400 ಆಗ್ತದೆ ಅದರಿಂದ. ಸೊ ಇಂಥ ಎಷ್ಟೋ ಗ್ರಾಮಗಳ ಕಡೆಯಿಂದ ಪ್ರತಿ ವಾರಕ್ಕೆ ಇಷ್ಟು ದುಡ್ಡನ್ನು ವಸೂಲಿ ಮಾಡ್ತಾರೆ ಉಳಿತಾಯ ಖಾತೆಯಲ್ಲಿ. ಹಾಗಾದರೆ ಈ ಉಳಿತಾಯ ಖಾತೆಗೆ ಇವರು ಎಷ್ಟು ಬಡ್ಡಿಯನ್ನು ಹಾಕಿ ಕೊಡ್ತಾರೆ? ಆ ಉಳಿತಾಯ ಖಾತೆಯ ಹಣ ಯಾರ ಕೈ ಸೇರ್ತದ ಅವರಿಗೆ ಅಲ್ಲಿಂದ ಇವರಿಗೆ 14% ದುಡ್ಡು ಬರ್ತದೆ ಧರ್ಮಸ್ಥಳ ಸಂಘದವರಿಗೆ. ನಮ್ಮ ಕೈಗೆ ಬರೋದು ಎಷ್ಟು? ನಮ್ಮ ಕೈಗೆ ಸೇರೋದು ಎಷ್ಟು? ಹೆಸರಿಗೆ ಮಾತ್ರ ಉಳಿತಾಯ ಖಾತೆ. ಅದರಿಂದ ಬಂದಿರತಕ್ಕಂಥ ಹಣದಲ್ಲಿ ಬಡ್ಡಿಯನ್ನು ಯಾರು ತಿಂತಾರಪ್ಪ? ಇದು ಈ ವೀರೇಂದ್ರ ಹೆಗಡೆಯನ್ನು ತಿಂತಾನೆ. ಮುಂದೆ ವರದಿ ಏನು ಹೇಳ್ತಾರಪ್ಪ ಅಂದ್ರೆ, ನಾನು ಕೆರೆ ಕಟ್ಟಿಸಿದೆ, ನಾನು ಕೆರೆಗೆ ನೀರು ಬಿಟ್ನಿ, ಬಾವ್ಯಾಗ ಕೂತು ಅದನ್ನು ಮಾಡಿನಿ, ಹೊಲ್ದಾಗ ಕೂತು ಸಂಡಾಸ ಮಾಡಿನಿ ಅಂತ ಹೇಳ್ತಾನಲ್ಲ. ಯಾರ ದುಡ್ಡಿಂದ ಮಾಡಿದ? ಜನರ ದುಡ್ಡಿಂದ ಮಾಡಿದ ಇದನ್ನು. ಆದರೆ ಮತ್ತೇನು ಹೇಳೋದು? ಗ್ರಾಮಾಭಿವೃದ್ಧಿ ಯೋಜನೆ. LICಯನ್ನು, ಇನ್ಶೂರೆನ್ಸನ್ನು ನಿಮ್ಮ ಹತ್ರ ತುಂಬಿಕೊಳ್ತಾರೆ. ಅದು ₹450 ತುಂಬಿಕೊಳ್ತಾರೋ, ₹800 ತುಂಬಿಕೊಳ್ತಾರೋ, ₹1200 ತುಂಬಿಕೊಳ್ತಾರೋ. ಈ ರೀತಿಯಾಗಿ ಒಂದು ವರ್ಷದ LICಯನ್ನು ತುಂಬಿಕೊಳ್ತಾರೆ. ಸೊ LIC ಕಟ್ಟಿದವರು ಎಲ್ಲರೂ ಕೂಡ ಸಾಯೋದಿಲ್ಲ. ಸೊ ಒಂದು ವರ್ಷಕ್ಕೆ ಅದನ್ನು ತುಂಬಿದಪ್ಪ ಅಂದ್ರೆ ಮತ್ತೆ ರಿನ್ಯೂವಲ್ ಮಾಡ್ಬೇಕು ಅದನ್ನು. ಇಲ್ಲ ನನಗೆ LIC ಬೇಡಪ್ಪ ಅಂದ್ರೆ ಆ ತುಂಬಿರ್ತಕ್ಕಂಥ ದುಡ್ಡು ನಿಮ್ದು ಹೋಗಿಬಿಡ್ತದೆ. ಹಾಗಾದ್ರೆ ಆ ದುಡ್ಡು ಎಲ್ಲಿ ಹೋಯ್ತು? ಇದು ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾನಲ್ಲ, ಆ LIC ತುಂಬಿರ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಯಿತು? ಅದು ವೀರೇಂದ್ರ ಹೆಗಡೆಯನ್ನ ಜೇಬಿಗೆ ಹೋಯಿತು. ಅದು ಬಡ್ಡಿ ದಂಧೆಗೆ ಹೋಯಿತು. ಅದರಿಂದ ಬರ್ತಕ್ಕಂಥ ಬಡ್ಡಿಯಿಂದ ವೀರೇಂದ್ರ ಹೆಗಡೆ ಗ್ರಾಮಾಭಿವೃದ್ಧಿಯನ್ನು ಮಾಡ್ತಾ ಇದ್ದಾನೆ. ಇವತ್ತು ₹1,00,000 ಸಾಲ ತೊಗೊಂಡ್ರೆ ಪ್ರತಿ ತಿಂಗಳ ನೀವು ಅದಕ್ಕೆ ಹಣವನ್ನು ಕಟ್ತೀರಿ, ಪ್ರತಿ ವಾರ ಅದಕ್ಕೆ ಹಣವನ್ನು ಕಟ್ತೀರಿ. ಒಂದೊಂದು ವಾರ ಈ ರೀತಿ ಬರ್ತದಲ್ಲ, ಏನೋ ಒಂದದ, ಹಂಗದ, ಹಿಂಗದ, ಏನೋ ಒಂದು ಕಾರಣ ಹೇಳಿ ಹೆಚ್ಚುವರಿ ದುಡ್ಡನ್ನು ನಿಮ್ಮ ಕಡೆ ಕಟ್ಕೊಳ್ತಾರೆ. ಅದ್ರ ಜೊತೆಗೆ ಪ್ರತಿ ವಾರ ದುಡ್ಡನ್ನು ಕಟ್ಕೊಳ್ತಿರ್ಬೇಕಾದ್ರೆ ಆ ಕಟ್ಟಿರ್ತಕ್ಕಂಥ ದುಡ್ಡಿಗೆ ₹1,00,000 ನೀವು ತೊಗೊಂಡಿರ್ತೀರಲ್ಲ, ಅದು ಬಡ್ಡಿ ಕಡಿಮೆ ಆಗ್ತಾ ಹೋಗಬೇಕು. ಅಸಲು ಕಡಿಮೆ ಆಗ್ತಾ ಇರ್ತದಂದ್ರೆ ಬಡ್ಡಿನೂ ಕಡಿಮೆ ಆಗ್ತಾ ಹೋಗ್ತಾ ಇರಬೇಕು. ಇಲ್ಲಿ ಎಷ್ಟು ನೀವು ತುಂಬಿರ್ತೀರಲ್ಲ ಅಷ್ಟ ತುಂಬ ನೀವು ಕೊನೆಯವರೆಗೂ ತುಂಬೋದು. ನಡಕ್ ಏನಾಗ್ತದಪ್ಪ ಅಂದ್ರೆ ಹೆಚ್ಚುವರಿ ದುಡ್ಡನ್ನು ಕೂಡ ಕೇಳ್ತಾರೆ ಅವರು. ತುಂಬಬೇಕಾ? ಹೆಣ್ಮಕ್ಳು ಬರ್ತಾರೆ ನೋಡ್ಬೇಕ್ರಿ ನೀವು. ಏನಮ್ಮ ಶಾಂತಮ್ಮ, ತುಂಬಬೇಕಮ್ಮ ದುಡ್ಡು. ಮೇಲಿಂದ ನಮ್ಗೆ ಟಾರ್ಚರ್ ಮಾಡ್ತಾರ, ತುಂಬಬೇಕು, ಹೆಚ್ಚುವರಿ ₹20 ತುಂಬಬೇಕು. ಹೆಂಗೆ ಟಾರ್ಚರ್ ಮಾಡ್ತಾರ ಅಂದ್ರೆ ರೀ, ಅವ್ರಿಗೆ ಪಾಪ ಊಟನ ಮಾಡಿರಂಗಿಲ್ಲ, ಕರಿ ಹೇಲಾಟ ಹತ್ತತ್ತೆ ಅವ್ರಿಗೆ. ಹಂಗೆ ಟಾರ್ಚರ್ ಮಾಡ್ತಾರೆ ಈ ಧರ್ಮಸ್ಥಳ ಸಂಘದವರು. ಈ ಧರ್ಮಸ್ಥಳ ಸಂಘದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟೋ ತಿಂಗಳು ಗಂಟಲೆ ಅವಕಾಶವನ್ನು ಕೊಟ್ಟರು, ಆದರೆ ಈ ಧರ್ಮಸ್ಥಳ ಸಂಘ ಕೊಡಲಿಲ್ಲ. ಹಾಗಾದ್ರೆ ಇವನು ಯಾವ ಗ್ರಾಮಾಭಿವೃದ್ಧಿ ಮಾಡ್ತಾ ಇದ್ದಾನೆ? ಇವು ಯಾರ ಜನರ ರಕ್ಷಣೆಯನ್ನು ಮಾಡ್ತಾರ? ಯಾರ ಜೀವಕ್ಕೆ ಇವನು ಬೆಲೆ ಕೊಡ್ತಾ ಇದ್ದಾನೆ? ಒಬ್ಬಕ್ಕೆ ಹೆಣ್ಣು ಮಗಳು, ಗಂಡ ಸತ್ತ ಹೆಣ್ಣು ಮಗಳು ಸಾಲ ತೆಗೆದಿರ್ತಾಳ್ರಿ, ₹50,000 ಸಾಲ ತೆಗೆದಿರ್ತಾಳೆ. ಆ ಲಾಕ್ಡೌನ್ ಸಮಯದಲ್ಲಿ ಕೆಲಸ ಇಲ್ಲ ಆ ಹೆಣ್ಮಗಳಿಗೆ. ಮಕ್ಕಳು ಶಾಲೆಯನ್ನು ಕಲಿತಾ ಇರ್ತಾವೆ. ನಮ್ಮ ಊರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಲಿತಿರ್ತಾವ ಮಕ್ಕಳು.
ಸಾಲ ತುಂಬಕ್ಕಾಗಲಿಲ್ಲ. ಈ ಧರ್ಮಸ್ಥಳ ಸಂಘದವರು ಟಾರ್ಚರ್ ಮಾಡಿದ್ರು. ಇಲ್ಲ ಸಲ್ಲದ ಬೆಗಳ ಬೈದ್ರಿ, ಭಾಳ ಕೆಟ್ಟ ಹೆಣ್ಮಕ್ಳು ಬೈತಾರೆ ನೋಡಿದಿರಲಿ, ಚಾವಿ ಕಟ್ಟಿ ಮ್ಯಾಗ ನಿಂತು ಸಿಕ್ಕಾಪಟ್ಟೆ ಬೈದರು. ಭಾಳ ಮರ್ಯಾದೆಗೆ ಹೆದರಿದ್ಲು, ಮರ್ಯಾದೆ ಕಳ್ಕೊಂಡ್ಲು ಆ ಹೆಣ್ಮಗಳು. ತನ್ನ 2 ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರಿ ಆ ಹೆಣ್ಮಗಳು. ಇದೇ ಧರ್ಮಸ್ಥಳ ಸಂಘ ಕಾರಣ. ಬರ್ತಾನ ವೀರೇಂದ್ರ ಹೆಗಡೆ ಅಲ್ಲಿ? ಬರ್ತಾನ? ದುಡ್ಡು ಯಾರು ಬೇಕಾದವ್ರು ಗಳಿಸ್ತಾರ್ರಿ. ವೈಶ್ಯಾವಾಟಿಕೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಹೊಟ್ಟೆ ಪಾಡಿಗಾಗಿ ದುಡ್ಡನ್ನು ಗಳಿಸ್ತಾರ. ಆದ್ರೆ ವೈಶ್ಯಾವಾಟಿಕೆ ದಂಧೆಗಿಂತ ಕೀಳಾಗಿರ್ತಕ್ಕಂಥ ಈ ವೀರೇಂದ್ರ ಹೆಗಡೆಯ ಧರ್ಮಸ್ಥಳ ಸಂಘ 100 ಹೆಣ್ಣು ಮಕ್ಕಳ ಪ್ರಾಣವನ್ನು ತೆಗೆದದ. 100 ಹೆಣ್ಣು ಮಕ್ಕಳ ಮಾಂಗಲ್ಯ ಭಾಗ್ಯವನ್ನು ಕಳ್ಕೊಂಡಿದ್ದಾರೆ. 100 ಹೆಣ್ಣು ಮಕ್ಕಳು ಬೀದಿ ಪಾಲಾಗಿದ್ದಾರೆ. 100 ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಮರ್ಯಾದೆಯನ್ನು ಕಳ್ಕೊಂಡು ಸಮಾಜದಲ್ಲಿ ತಲೆ ಎತ್ತದೇ ಇರತಕ್ಕಂಥ ಸಂದರ್ಭ ಬಂದದ. ಇವನು ಯಾವ ಬಡ್ಡಿ ದಂಧೆಯನ್ನು ನಡೆಸ್ತಾನ? ವೀರೇಂದ್ರ ಹೆಗ್ಗಡೆ. ಜೊತೆಗೆ ಒಂದು ಹೆಣ್ಮಗಳು ಗಂಡ ಆಕ್ಸಿಡೆಂಟ್ ಆಗಿ ಮನೆಯಾಗದಾನ. ಸಾಲ ತೆಗೆದ 20,000 ರೂಪಾಯಿ ಸಾಲ, ಸಂಘದ ಸಾಲ. ಯಾವುದೇ 1 ವಾರ ತುಂಬಕ್ಕಾಗಲಿಲ್ಲ. ಮನೆಯಲ್ಲಿರ್ತಕ್ಕಂಥ ಟಿವಿಯನ್ನು ತಗೊಂಡು ಹೋದ್ರಿ. ಆ ಹೆಣ್ಮಗಳು ಏನಾದ್ರೂ ಮಾಡಿದೆಯಲ್ಲ 20,000 ರೂಪಾಯಿ ಒಮ್ಮೆ ತುಂಬೋಣ ಅಂತ ತಿಳ್ಕೊಂಡ ಕೊಳ್ಳಾಗಿರ್ತಕ್ಕಂಥ ತಾಳಿಯನ್ನ ಅಡ ಇಟ್ಟು ಅಂದ್ರೆ ಒತ್ತೆ ಇಟ್ಟ ಅಲ್ಲಿ ರೊಕ್ಕ ತುಂಬಿ ಆ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡಿ ಮನ್ಯಾಗ ಆ ಟಿವಿ ತಂದಿಟ್ಟು ಹೋಗಿ ಹೊಲದಾಗ ಉರ್ಲ್ ಹಾಕೊಂಡ್ರಿ. ಸುಸೈಡ್ ಮಾಡ್ಕೊಂಡು ಸಾಯ್ತಾಳ ಹೆಣ್ಮಗಳು. ತಾಳಿನ ಒತ್ತೆ ಇಟ್ಟೇನ್ ನಾನು. ಇನ್ನು ಏನು ಮಾಡ್ಬೇಕಂತ ತಿಳ್ಕೊಂಡು ಗಂಡಿಗೆ ಏನು ಉತ್ತರ ಕೊಡ್ಬೇಕು, ಯಾರು ಏನು ಉತ್ತರ ಕೊಡ್ಬೇಕಂತ ಹೋಗಿ ಸತ್ಲು. ಗಂಡ ಆಕ್ಸಿಡೆಂಟ್ ಆಗಿ ಕಾಟ್ ಮ್ಯಾಗ ಬಿದ್ದಾನ. ಹೆಂಡತಿ ಹೊಲದಾಗ ನೇನು ಬಿಕ್ಕನ್ಸುತ್ತಿದ್ದಾಳ. ಇದಕ್ಕೆ ವೀರೇಂದ್ರ ಹೆಗಡೆ ಏನು ಉತ್ತರ ಕೊಡ್ತಾನ? ಉತ್ತರ ಇವನು? ಲಾಕ್ಡೌನ್ ಸಮಯದಲ್ಲಿ ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವಕಾಶ ಕೊಟ್ಟು, ಆದರೆ ಈ ಧರ್ಮಸ್ಥಳ ಸಂಘ ಕೊಡಲಿಲ್ಲ. ಯಾರು ಆ ಹೆಣ್ಮಕ್ಳು ಪಾಪ ಎಲ್ಲ ಕೂತಿರ್ತಾರ ಉಳಿತಾಯ. ಮತ್ತೊಂದು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಪ್ಪ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ವೋಟರ್ ಐ ಡಿ ಆಗಿರ್ಬೋದು, ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಆಗಿರ್ಬೋದು, ಈ ಧರ್ಮಸ್ಥಳ ಸಂಘದವ್ರಿಗೆ ಕೊಡಬೇಡ್ರಿ. ಇವ್ರು ನಿಮ್ಮ ಮೇಲೆ ಸಾಲಗಳನ್ನು ಹೊರಿಸ್ತಾ ಇದ್ದಾರೆ. ಇನ್ಶೂರೆನ್ಸ್ ಅನ್ನು ತುಂಬಕ್ಕೆ ಹೋಗ್ಬೇಡ್ರಿ. ಅವ್ರ ಪಾಲಾಗ್ತದ. ಬಡ್ಡಿ ದಂಧೆಯನ್ನು ಮಾಡ್ತಾರೆ. 14% ಬಡ್ಡಿಯನ್ನು ನುಂಗಿ ನೀರು ಕುಡಿಯಾಕದಾರ ರೀ ಅವರು. 14% ಬಡ್ಡಿಯನ್ನು ನುಂಗಿ ನೀರು ಕುಡಿಯಾಕದಾರ. ಮತ್ತು ಯಾವ ಗ್ರಾಮಾಭಿವೃದ್ಧಿಯನ್ನು ಮಾಡ್ತಾರೆ? ಎಲ್ಲೋ ಒಂದು ಕಡೆ ಮನೆಯನ್ನು ಮಾಡಿಕೊಟ್ಟಿರ್ತಾರೆ, ಯಾರಿಗೋ ಒಂದು ಚೂರು ಮಾಡಿಕೊಟ್ಟಿರ್ತಾರೆ. ಅಲ್ಲಿ 20 ಮಂದಿ ನಿಂತು ಅದ್ರ ಫೋಟೋ ಹೊಡ್ಕೊಂಡು 20 ಚಾನಲ್ದೇ ಹಾಕ್ತಾರೆ ಇವರು. ಪುನೀತ್ ರಾಜ್ಕುಮಾರ್ ಹಂಗೆ ಮಾಡಲಿಲ್ಲಲ್ಲ, ಹಂಗೆ ಮಾಡಲಿಲ್ಲ. ನಿಜವಾದ ದೇವರು ಪುನೀತ್ ರಾಜ್ಕುಮಾರ್. ಅದು ಯಾವ ನಡೆದಾಡುವ ದೇವಮಾನವ, ಇವೆಲ್ಲಿ ಅವನು. ಇನ್ನೂ ಈ ಧರ್ಮಸ್ಥಳ ಸಂಘದ ಡೀಟೇಲ್ ಆಗಿರ್ತಕ್ಕಂಥ ವರದಿ ಅದ. ಅದನ್ನು ಸೆಪ್ರೇಟ್ ಆಗಿ ಅದನ್ನು ನಿಮಗೆ ಇಂಚಾಗಿ ಮಾಹಿತಿಯನ್ನು ಕೊಡ್ತೀನಿ. ಈ ಬಡ್ಡಿ ದಂಧೆಯಿಂದ ಇವನು ಏನೇನು ಮಾಡ್ತಾ ಇದ್ದಾನ ಅಂತಂದು. ಸೊ ಅದಕ್ಕಾಗಿ ಯಾರೂ ಕೂಡ ಖಾಲಿ ಪೇಪರ್ ಮೇಲೆ ಸಹಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಹಿ ಮಾಡಿ ಕೊಡ್ಬೇಡ್ರಿ. ಅವ್ರು ಮಾಡ್ಕೊಳ್ತಾರೆ ಸಂಘದವರು. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ಇನ್ನೂ ಕೆಲವೊಂದಿಷ್ಟು ಘಟನೆಗಳನ್ನ ನೀವು ವಿವರಣೆ ಕೊಡ್ತೀನಿ. ಇದು ಫಸ್ಟ್ ಎಪಿಸೋಡ್. ವೈಶ್ಯಾವಾಟಿಕೆಗಿಂತ ಧರ್ಮಸ್ಥಳ ಸಂಘ SKDRDP ಕೀಳಾಗ್ಯದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.